ಪ್ರೈಸ್ ದಿ ಲಾರ್ಡ್. ಯುದ್ಧವು ಯೆಹೋವನದು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ಶಾಂತರಾಗಿ ಕಾದಿರಿ, ಪ್ರಾರ್ಥನೆ ಮಾಡಿರಿ, ಒಪ್ಪಿಸಿಕೊಡಿರಿ. ನಿಮಗೆ ವಿರೋಧವಾಗಿ ಮಾತಾಡುವ ಜನರು, ನಿಮಗೆ ವಿರೋಧವಾಗಿ ಹೋರಾಡುವ ಜನರೊಂದಿಗೆ ದೇವರೇ ಹೋರಾಡುವವರಾಗಿದ್ದಾರೆ, ಯುದ್ಧ ಮಾಡುವವರಾಗಿದ್ದಾರೆ, ನ್ಯಾಯ ವಿಚಾರಿಸುವವರಾಗಿದ್ದಾರೆ. ಆ ಕಾಲದಲ್ಲಿ ಇಸ್ರಾಯೇಲರು ಯಾವ ಒಂದು ಫಾರೋನಿನ ಸೇನೆಯನ್ನು ನೋಡಿ ಹೆದರಿ ಓಡಿದರೋ, ಆ ಫಾರೋನಿನ ಸೇನೆ ಇಸ್ರಾಯೇಲ್ ಮಧ್ಯದಲ್ಲಿದ್ದ ದೇವರನ್ನು ನೋಡಿ, ಇಸ್ರಾಯೇಲನ್ನು ನೋಡಿ ಹೆದರಿ ಓಡುವಂತೆ ದೇವರು ಮಾಡಿದವರಾಗಿದ್ರು. ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮ ಜೊತೆಲಿದ್ದು ಮಾಡುವವರಾಗಿದ್ದಾರೆ. ಏಕೆ ಈ ಕಾಲದಲ್ಲಿ ನಡೀತಿಲ್ಲ ಅಂದ್ರೆ, ದೇವರನ್ನು ನೀವು ಮುಂದೆ ಇಟ್ಟಿಲ್ಲ. ದೇವರನ್ನು ಮುಂದೆ ಇಟ್ಟು ನೋಡಿ, ದೇವರು ನಿಮಗಾಗಿ ಯುದ್ಧ ಮಾಡುವವರಾಗಿದ್ದಾರೆ. ನಿಮ್ಮನ್ನು ಕಂಡು ಜನರು ಹೆದರುವಂತೆ ದೇವರು ದೊಡ್ಡ ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ. ಅದೇ ವಾಕ್ಯ ಬರೆಯಲ್ಪಟ್ಟಿದೆ, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಲೋಕದಲ್ಲಿರುವ ಎಲ್ಲಾ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ. ಅವರು ನಿಮ್ಮ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗಿ ಸಂಕಟ ಪಡುವರು ಎಂದು ಹೇಳಿದನು. ಹೌದು ಪ್ರಿಯರೇ, ನಿಮ್ಮ